ಪುತ್ತಿಲ ನಗರಸಭೆ ವ್ಯಾಪ್ತಿಯ ರಕ್ತೇಶ್ವರಿ ನೆಲ್ಲಿಕಟ್ಟೆ ವಾರ್ಡ್ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಫೈಟ್ ಇದು. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ವಿಜಯಿಯಾಗಿದ್ದಂಥ ವಾರ್ಡ್ ಇದು. ಆ ವಾರ್ಡ್ನಲ್ಲಿ ಈ ಬಾರಿ ಪುತ್ತಿಲ ಪರಿವಾರದಿಂದ ಕೂಡ ಕ್ಯಾಂಡಿಡೇಟ್ ಅನ್ನು ಹಾಕಲಾಗಿದೆ. ಅನ್ನಪೂರ್ಣ ರಾವ್ ಚಿಂತನ್ ನಾಮಪತ್ರವನ್ನ ಎರಡೂ ವಾರ್ಡ್ಗಳಲ್ಲಿ ಸಲ್ಲಿಸಿದ್ದಾರೆ. ಇನ್ನು ಈ ಎರಡೂ ವಾರ್ಡ್ಗಳನ್ನ ವಶಕ್ಕೆ ಪಡೆಯೋದಕ್ಕೋಸ್ಕರ ಪುತ್ತಿಲ ಪರಿವಾರ ತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿಗೆ ತಲೆನೋವಾಗಿದ್ದಾರೆ ಪುತ್ತಿಲ ಪರಿವಾರದ ಸ್ಪರ್ಧೆ ತಲೆಯ ನೋವನ್ನು ತಂದಿಟ್ಟಿದೆ. ಇದು ನಾವು ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ನೋಡ್ತಾ ಇದ್ವಿ. ವಿಧಾನಸಭೆ ಚುನಾವಣೆಯಲ್ಲೂ ಪುತ್ತಿಲ ನಿಂತಿರೋ ಕಾರಣದಿಂದಾಗಿ ಬಿಜೆಪಿ ತನ್ನ ಗಟ್ಟಿಯಾಗಿರ್ತಕ್ಕಂಥ ತನ್ನ ಭದ್ರಕೋಟೆಯಲ್ಲೇ ಸೋಲನ್ನು ಅನುಭವಿಸುವ ಹಾಗೆ ಆಗಿತ್ತು. ಈ ಬಾರಿ ಮತ್ತೆ ಅಂಥದ್ದೇ ಒಂದು ಪರಿಸ್ಥಿತಿ ಎದುರಾಗುತ್ತಾ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಉಪಚುನಾವಣೆಗೆ ನಾವು ಪಕ್ಷೇತರ ಅಭ್ಯರ್ಥಿಗಳಾಗಿ ಅನ್ನಪೂರ್ಣ ಎಸ್.ಕೆ. ರಾವ್ ಮತ್ತು ಚಿಂತನ್ ಅವರನ್ನು ರಕ್ತೇಶ್ವರಿ ವಾರ್ಡ್ ಮತ್ತು ನೆಲ್ಲಿಕಟ್ಟೆ ವಾರ್ಡಿನಿಂದ ಅಭ್ಯರ್ಥಿಗಳನ್ನಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ. ಆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಆ ವಾರ್ಡಿನಲ್ಲಿರತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಸರ್ಕಾರದಿಂದ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸವನ್ನು ಮಾಡಿಕೊಡಬೇಕು ಮತ್ತು ಜನರ ಜೊತೆಗೆ ನಿರಂತರವಾಗಿ ಇರತಕ್ಕಂತಹ ಅಭ್ಯರ್ಥಿಗಳು ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಬ್ಬರು ಮಾತೆ ಮತ್ತು ಒಬ್ಬ ಸಹೋದರನಿಗೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ಮಾಡಿದ್ದೇವೆ. ಏನಿಲ್ಲ, ಅವರು ಸಂಘಟನೆಯಲ್ಲಿ ಗುರುತಿಸಿಕೊಂಡವರು, ಸಂಘಟನೆಯಲ್ಲೇ ಕೆಲಸ ಮಾಡಿದವರು, ಪಾರ್ಟಿಯಲ್ಲಿ ಅಧಿಕೃತವಾಗಿ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಿದವರಲ್ಲ. ಅದರಿಂದಾಗಿ ಅವರ ಬಗ್ಗೆ ಸಂಘಟನೆ ತೀರ್ಮಾನ ಮಾಡಬೇಕು. ಪಾರ್ಟಿ ವಿಚಾರ ಬಂದಾಗ ಪಾರ್ಟಿ ತೀರ್ಮಾನ ಮಾಡಬೇಕು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಸ್ಟೇಟ್ ಎಕ್ಸ್ಪ್ರೆಸ್ನಲ್ಲಿ. ಹೊಸಕೋಟೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಬಂಧಿಸಿದ್ದಾರೆ ತಿರುಮಲ ಶೆಟ್ಟಿ ಪೊಲೀಸರು. 2 ನರ್ಸ್, ಓರ್ವ ಟೆಕ್ನಿಷಿಯನ್ ಸೇರಿ 4 ಮಂದಿಯನ್ನ ಬಂಧಿಸಲಾಗಿದೆ. ವೈದ್ಯ ಶ್ರೀನಿವಾಸ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಡಿಸೆಂಬರ್ 23, 24ರಂದು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ನಡೆಯಲಿದೆ. ಜಾತಿ ಗಣತಿ ವರದಿ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ಲಿಂಗಾಯತರ ನಾಯಕರ ಪೂರ್ವಭಾವಿ